ಅವ್ವ ಅವ್ವ ಇವ್ರ ಮನೆ ಇಂತಕ್ಕೆ ಎಷ್ಟು ಚಂದ ಹೂವು ಹಚ್ಚಾರಲ್ಲ. ಇಷ್ಟರ ಹೂವು ಅದಾವಲ್ಲ. ಅವ್ರು ನೋಡ್ರಿ ಕದ ಹಾಕ್ಯಾರು. ಅವ್ರನ್ನ ಕೇಳಿ ಹರ್ಕೋಬೇಕನ್ನಿ. ಏನು ಮಾಡಲಿ? ನಾಯಿ ಕೋಳಿ ಎಲ್ಲ ಅದಾವಲ್ಲವ ಇಲ್ಲಿ. ಯಾರು ಇಲ್ಲಲ್ಲ. ಅಕ್ಕರಿ ಅಕ್ಕರಿ. ಅಯ್ಯ ಇವ್ರೇನಾ? ಯಾರು ಬರಾತೇನೆ ಇಲ್ಲಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಾರಿ ತಪ್ಪಿದ ಮಗ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬ್ರೆಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ. ಪ್ರತಿಯೊಂದು ವಿಡಿಯೋ ನೋಡಿ ಫುಲ್ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯಯ್ಯ, ಹೇಳ್ದೆ ಕೇಳದ ಹೂ ಹರ್ಕೊಂಡು ಹೋದ್ರೆ ಏನಾರ ಅನ್ಕೋತಾರನ್ನೋ ಅಂತ ಭಯ. ಹೇಳಿ ಹರ್ಕೋಬೇಕಂದ್ರೆ ಅವರು ಹೊರಗಡೆನ ಬರತ್ತಿಲ್ಲ. ಎಲ್ಲ ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಒಳಗಡೆ ಹೋಗಿ ಅಡುಗೆ ಮಾಡಕತ್ತಾರ ಏನೋ. ಚಿಗೋರಿ, ಅಕ್ಕರಿ, ಅಣ್ಣರಿ, ಯಾರದ್ರಿ ಮನ್ಯಾಗ? ಅಯ್ಯ, ನಾನು ಇಲ್ಲಿ ನಿಂತ್ಕೊಂಡು ಕರೆದ್ರೆ ಅವ್ರಿಗೆ ಎಲ್ಲಿ ಕೇಳಿಸ್ಬೇಕು? ಅಲ್ಲಿ ಸ್ವಲ್ಪ ಮುಂದೆ ಕರೆಂಟ್ ತಡಿ ಬಾಗಲಂತೆ. ಅಕ್ಕರಿ ಅಕ್ಕರಿ, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಏನು ಬೇಕಾಗಿತ್ತು ನಿಮಗೆ? ಅಯ್ಯವ್ವ, ಈಕೆ ನೋಡಾಕ್ ನೋಡಿ ವಯಸ್ಸಾದಂಗೆ ಅದಾಳು. ಹಾಕೊಂಡಾಳಿಂತ ಡ್ರೆಸ್ ಅಯ್ಯವ್ವ ಈಕೆ. ಅದು ಅಕ್ಕರೇ, ಅದು ಅದು ಸ್ವಲ್ಪ ಹೂ ಬೇಕಾಗಿತ್ತಲ್ರಿ ದೇವ್ರಿಗೆ, ಹರ್ಕೊಲ್ಲೇನ್ರಿ? ಹೂವ? ಯಾವ ಹೂವ ರೀ? ನಮ್ಮ ಹಿತ್ತಲಾಗ ದಿನ ಹಾಕಿದ್ರೆ ನಿನ್ನೆ ಅದು ಸ್ವಲ್ಪ ಮಗ್ಗಿ ಹರಿದ ಯಾರೋ ಹರ್ಕೊಂಡು ಹೋಗ್ಬಿಟ್ಟಾರ್ರಿ ಯಾಕಾರ, ಅದಕ್ಕೆ ಹೂ ಇಲ್ಲಂಗೆ ಆಗೈತ್ರಿ. ಸ್ವಲ್ಪ ಹರ್ಕೊಂಡು ಹೋಗ್ಲೇನ್ರಿ? ದೇವರಿಗೆ ಅಂತ ಹೇಳಕತ್ತಿರಲ್ಲ, ಅದಕ್ಕೆ ಹರ್ಕೊಂಡೋಗ್ರಿ. ನಾವು ಇವನ್ನ ಗಿಡ ಹಚ್ಚಿರೋದು ಶೋಕಿಗೆ ಅಂತ ಹೇಳಿ, ದೇವ್ರಿಗೆ ಹಚ್ಚಿರೋದು ಅಲ್ಲಿ ಬೇರೆ ಇದೆ. ಬಟ್ ನಾನು ಎಲ್ಲ ಬೆಳಗ್ಗೆ ಹರ್ಕೊಂಡು ಕಾಸ ಎಲ್ಲ ದೇವರಿಗೆ ಪೂಜೆ ಮಾಡಿಬಿಟ್ಟಿದ್ದೀನಿ. ನೀವಿವಾಗ ಇವನ್ನೇ ಹರ್ಕೊಂಡು ಹೋಗಿ, ಪರವಾಗಿಲ್ಲ. ದೇವರಿಗೆ ಅಂದರೆ ಇಲ್ಲ ಅನ್ಬಾರ್ದಲ್ಲ, ಅದಕ್ಕೆ. ಬಟ್ ನಾಳೆ ಎಲ್ಲ ಪದೇ ಪದೇ ಕೇಳೋದಕ್ಕೆ ಬರಬೇಡಿ, ಸರಿನಾ? ಅಯ್ಯೋ ಇಲ್ಲ, ಪದೇ ಪದೇ ಏನು ಬರಲ್ಲ. ದಿನ ನಮ್ಮ ಹಿತ್ತಲಲ್ಲೇ ಆಗುತ್ತೆ, ತುಂಬಾನೇ ಆಗುತ್ತೆ. ಎಲ್ಲರೂ ಬಂದು ನಮ್ಮ ಹಿತ್ತಲಲ್ಲೇ ಒಯ್ತಾರೆ. ಆದರೆ ಯಾಕೆ ಏನೋ ನಿನ್ನೆ ತುಂಬಾನೇ ಕಡಿಮೆ ಆಗಿತ್ತು ಅನ್ಸುತ್ತೆ, ಹಾಗಾಗಿ ಯಾರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ನಮಗೆ ಇವಾಗ ಇಲ್ದಂಗೆ ಆಗಿತ್ತು, ಅದಕ್ಕಾಗಿ ನಾನು ನಿಮ್ಮನ್ನ ಕೇಳಕ್ಕೆ ಬಂದೆ. ಮನೆ ನೋಡಿದೆ, ಹಳೇ ಮನೆ ಇದ್ರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ಗಾರ್ಡನ್ ಟೈಪ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಮನೆ. ಹಾಗಾಗಿ ಹೂನ ನೋಡಿದೆ, ಸ್ವಲ್ಪ ಕೇಳಿ ಹರ್ಕೊಂಡ್ರೆ ಆಯಿತು ಅಂತ ಹೇಳಿ ನಿಮ್ಮನ್ನ ಕರೆದೆ. ಇಲ್ಲ ಅಂದರೆ ಒಬ್ಬೊಬ್ರು ಹಾಗೆ ಹರ್ಕೊಂಡು ಹೋಗ್ತಾರೆ, ಆದರೆ ನನಗೆ ಹಾಗೆ ಹರ್ಕೊಂಡು ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ನಿಮ್ಮನ್ನ ಒಂದು ಮಾತು ಕೇಳಿದ್ರೆ ಆಯಿತು, ನೀವು ಹ್ಞೂ ಅಂದರೆ ಹರ್ಕೊಂಡ್ರೆ ಆಯಿತು ಅಂತೇಳಿ ಕೇಳಕ್ಕೆ ಬಂದೆ. ಅಯ್ಯೋ ಹೌದಾ, ಪರವಾಗಿಲ್ಲ, ಹರ್ಕೊಂಡೋಗಿ. ಒಂದು ಕವರ್ ಅದು ಏನಾದರೂ ಕೊಡ್ತೀರಾ? ನೀವು ಬೇಡ ಅಂದರೆ ಹೋಗಬೇಕು ಅಂತ ಹೇಳಿ ನಾನು ಕವರ್ ತರಲಿಲ್ಲ. ಕೈಲಿ ಹಿಡ್ಕೊಂಡು ಹೋಗೋಕೆ ಆಗೋಲ್ಲ, ಸ್ವಲ್ಪ ಒಂದು ಕವರ್ ಕೊಟ್ಟರೆ ನಾನು ಕವರಲ್ಲಿ ಹಾಕೊಂಡು ಹೋಗ್ತೀನಿ. ಹೌದಾ, ಸರಿ, ನೋಡ್ತೀನಿ ತಾಳಿ. ನೋಡ್ತಾನಂತೆ ಕೆಲಸ ಒಳಗೆ ಹೋದ್ರು. ಅಲ್ಲ, ಇಂಥ ಮನೆ ಇದ್ರೆ ಎಂಥ ಡ್ರೆಸ್ ಹಾಕೊಂಡಾಳು ಇವಾಕಿ. ಅದು ಈಟು ಡ್ರೆಸ್ ಹಾಕೊಂಡಾಳ. ನಮ್ಮದು ಅಂಥ ಡ್ರೆಸ್ ಹಾಕೊಂಡ್ರೆ ನಮ್ಮ ಅತ್ತೆ ಬೈತಿದ್ಲ. ಈಕಿ ನೋಡಿದ್ರೆ ಮೊಣಕಾಲು ಮ್ಯಾಲ, ಅದು ತೊಡಿ ಮ್ಯಾಲ. ಚೇ 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 ಚೇ, ಎಂಥ ಕಾಲು ಬಂತಪ್ಪ. ನನಗೂ ಒಂದ್ಸರಿ ಆದರೂ ಇಂಥ ಡ್ರೆಸ್ ಹಾಕೋಬೇಕನ್ನೋ ಆಸೆ ಐತಿ. ಪಾಪ ನನ್ನ ಗಂಡ ಹೇಳೇ ಹೇಳ್ತಾನೆ, ನೀನು ಒಂದ್ಸರಿ ಆದರೂ ಶಾರ್ಟ್ ಡ್ರೆಸ್ ಹಾಕು, ಶಾರ್ಟ್ ಡ್ರೆಸ್ ಹಾಕು ಅಂತೇಳಿ. ನಾನು ಶಾರ್ಟ್ ಡ್ರೆಸ್ ಅಂದ್ರೆ ಏನಂತ ನನಗೆ ಅರ್ಥನೇ ಆಗಿರಲಿಲ್ಲ. ಇವಾಗ ಇವ್ರು ನೋಡಿದ ಮೇಲೆ ಗೊತ್ತಾಯ್ತು ಶಾರ್ಟ್ ಡ್ರೆಸ್ ಅಂದ್ರೆ ಇವೇನ ಅಂತೇಳಿ. ಆದರೆ ಇಲ್ಲೆಲ್ಲ ಅತ್ತಿ ಮುಂದೆ ಮಾವನ ಮುಂದೆ ಹಾಕೊಳಕ್ಕಾಗಲ್ಲ, ನಮಗೆ ನಾಚಿಕ್ ಬರ್ತೈತಿ. ಹೊರಗಡೆ ಎಲ್ಲರೂ ಹೋದಾಗ, ನಾವಿಬ್ಬರೇ ಎಲ್ಲರೂ ಹೋದ್ರೆ ಅವಾಗ ಹಾಕೋಬೇಕು. ನಾನು ಒಂದ್ಸರಿ ಹಾಕೋಬೇಕು. ನಾನು ಹೆಂಗೆ ಕಾಣ್ತೇನೇನು ಅದರಲ್ಲಿ. ನಾನು ಅಂತ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಕಾಣ್ತಿರ್ಬೇಕು? ಯವ್ವ ಯವ್ವ ಯವ್ವ, ನಾ ಎಷ್ಟು ಚಂದ ಕಾಣ್ತಾನ ಶಾರ್ಟ್ ಡ್ರೆಸ್ ಹಾಕೊಂಡ್ರೆ. ನಾನು ಮಸ್ತ್ ಕಾಣ್ತೇನೆ ಬಿಡು. ನನ್ನ ಗಂಡನ ಜೊತೆ ಹೋದಾಗ ನಾನು ಇಂಥ ಡ್ರೆಸ್ ಹಾಕೋಣ ಬೇಕ. ನೋಡೋಣ, ನನ್ನ ಗಂಡ ಪಾಪ ಪದೇ ಪದೇ ಕೇಳ್ತಾರು, ಇಂಥ ಡ್ರೆಸ್ ಅಂತಲ್ಲ ನನ್ನ ಇಮ್ಯಾಜಿನೇಷನ್ ಒಳಗೆ. ಅಯ್ಯೋ ಅಕ್ಕರೆ, ಅದು ಕವರ ಸಿಗ್ಲಿಲ್ರಿ. ಅಕ್ಕರೆ ಅಕ್ಕರೆ, ಅಯ್ಯಯ್ಯ ಎಲ್ಲಿ ಕಳೆದೋಗ್ಬಿಟ್ಟಾರ ಇವರು. ಅಕ್ಕರೆ, ಅಯ್ಯೋ ಸಾರಿ ರೀ ಅಕ್ಕರ, ನೋಡ್ಲಿಲ್ರಿ. ಅಯ್ಯೋ ಅಕ್ಕರಿ, ಕವರ್ ಸಿಗ್ಲಿಲ್ರಿ ಅಕ್ಕರೆ. ಅಯ್ಯೋ ಸಾರಿ ರೀ, ಕವರ ಇರ್ಲಿಲ್ರಿ, ಅದಕ್ಕೆ ನಿಮ್ಗೆ ಹೇಳಕಂತ ಬನ್ರಿ. ಅದು ನಾವು ಇಲ್ಲಿ ಇರಂಗಿಲ್ರಿ, ಇಲ್ಲಿ ನಮ್ಮ ದೊಡ್ಡಮ್ಮದು ಇರ್ತಾರೆ. ನಾವು ಹಂಗೆ ಟೂರಿಗೆ ಅಂತ ಬಂದಿದ್ವಿ. ನಾವು ಮತ್ತೆ ಹೋಗ್ಬೇಕ್ರಿ, ಅದಕ್ಕಾಗಿ ನನಗೆ ಎಲ್ಲಿಟ್ಟಾರ ಸಿಗ್ಲಿಲ್ಲ. ಅವ್ರು ನೋಡ್ರಿ ಮಾರ್ಕೆಟ್ಗೆ ಹೋಗ್ಯಾರ್ರಿ. ಏನು ಅನ್ಕೋಬೇಡ್ರಿ, ಸ್ವಲ್ಪ ಹಂಗೆ ಬೇಕಿದ್ರೆ ಒಂದು ಬಟ್ಲಾಗ ಹೊಣದ್ರೆ ಕೊಡ್ತೇನೆ ರೀ. ಅದ್ರಾಗ ಹರ್ಕೊಂಡು ಹೋಗ್ರಿ, ಮಾಕೆ ಆಮೇಲೆ ಬೇಕಿದ್ರೆ ತಂದು ಕೊಡ್ರಿ ಅಕ್ಕ. ಅಯ್ಯೋ ಇರ್ಲಿ ಬಿಡ್ರಿ ಅಕ್ಕ, ಮತ್ತೆ ನಾನು ಅಲ್ಲಿಂದ ಇಲ್ಲಿ ಮಟ್ಟ ಬರಬೇಕು. ಕೈಯಾಗ ಹಿಡ್ಕೊಂಡು ಹೋಗ್ತೀನಿ ಬಿಡ್ರಿ ಅಕ್ಕ. ಥ್ಯಾಂಕ್ಸ್ ರೀ, ಇಷ್ಟು ಬಂದು ವಾಪಸ್ ಹೇಳಿದ್ರಲ್ಲ ಅದಕ್ಕೆ ರೀ. ಅಯ್ಯೋ ಅದಕ್ಕೆ ಯಾಕೆ ಥ್ಯಾಂಕ್ಸ್ ರೀ. ಆಯ್ತು, ಹರ್ಕೊಂಡವ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ಹರ್ಕೊಂಡವ್ರಿ. ಸರಿ ರೀ.
ಎಷ್ಟು ಒಳ್ಳೆಯವ್ರಿ ನೀವು, ನೋಡಕ್ಕೆ ಸಿಟಿಯಾರಂಗೆ ಕಾಣ್ತೀರಿ. ಬೆಂಗಳೂರವ್ರೇನ್ರಕ್ಕ ನೀವು? ಅಯ್ಯೋ ಇಲ್ರಿ, ನಾನು ಬೆಂಗಳೂರಲ್ರಿ, ಮೈಸೂರು ರೀ ನಮ್ಮದು. ನಾವು ಅಲ್ಲೇ ಜಾಬ್ ಮಾಡ್ತೇವ್ರಿ, ಗಂಡ ಹೆಂಡತಿ ಅಲ್ಲೇ ಇರ್ತೇವೆ. ಇವರು ನಮ್ಮ ದೊಡ್ಡಮ್ಮ ರೀ, ಅಂದ್ರೆ ಅತ್ತೆ ರೀ, ಅವರು ದೊಡ್ಡತ್ತೆ. ನಾನು ಅವ್ರಿಗೆ ದೊಡ್ಡಮ್ಮ ಅಂದ ಅದ ರೂಢ ಬಿದ್ದುಬಿಟ್ಟದ್ರಿ, ಅದಕ್ಕೆ ಹಂಗೆ ಅಂತೀನಿ ರೀ. ಇವ್ರು ನಮ್ಮ ಅತ್ತೆ ರೀ, ನಮ್ಮ ಗಂಡ ಅವ್ರ ದೊಡ್ಡಮ್ಮ ರೀ. ಅವರು ದೊಡ್ಡಮ್ಮ ರೀ, ನನಗೆ ದೊಡ್ಡತ್ತೆ ಅಕ್ಕಾರ್ರಿ ಅವರು. ಅವ್ರ ಮನೆಗೆ ಅಂತೇಳಿ ಬಂದಿದ್ದಾರೆ, ಹಂಗೆ ಸ್ವಲ್ಪ ಒಂದು ವಾರ ಸೂಟಿಗೆ ಅಂತೇಳಿ. ನೀವು ಯಾರಂತ ಗೊತ್ತಾಗಲ್ರಿ ನನಗೆ. ನಾವು ಅಲ್ಲೇ ಬೆಂಗಳೂರಾಗ ಇರ್ತೀವಿ. ಇವಾಗ ಸ್ವಲ್ಪ ದಿನ ಅಂತ ಇಲ್ಲಿ ಬಂದು ಇಲ್ಲೇ ಉಳ್ಕೊಂಡವ್ರಿ. ಒಂದು ವರ್ಷ ಮೇಲೆ ಆಗಕ್ಕೆ ಬಂದ್ರೆ ಇಲ್ಲಿದ್ದ. ಇಲ್ಲೇ ರೀ ನಮ್ಮ ಮನೆ, ಅಲ್ಲಿ ಕಮಲಕ್ಕ ಅಂತ ಅದಾರಲ್ರಿ, ಅವ್ರ ಸೊಸೆರಿ ನಾನು. ಹೂವು ಖಾಲಿಯಾಗಿದ್ದಲ್ರಿ, ಅದಕ್ಕೆ ದೇವ್ರಿಗೆ ಹೂವಿಲ್ಲ ಅಂದ್ರೆ ಇದು ಅನ್ಸಂಗಿಲ್ರಿ. ನೋಡ್ರಿ ನಿಮ್ದು ರಂಗೋಲಿದು ಎಲ್ಲ. ಕೋಳಿ ಮತ್ತು ಕೋಳಿನೂ ಸಾಕಿರ್ ಬಿಡ್ರಿ, ಕೋಳಿ ನಾಯಿ ಇರ್ಬೇಕು ಬಿಡ್ರಿ, ಎಲ್ಲ ಇದ್ರೆ ಚಲೋ ರೀ. ಅಯ್ಯೋ ನಮ್ಮ ಅತ್ತೆ ಹಂಗಾರಿ, ಅವ್ರಿಗೆಲ್ಲ ಪ್ರಾಣಿ ಅಂದ್ರೆ ಇಷ್ಟ ಅಲ್ಲ, ಹಂಗಾಗಿ ಎಲ್ಲ ಪ್ರಾಣಿನೂ ಸಾಕ್ತಾರ್ರಿ ಅವ್ರು. ಮತ್ತು ಇವು ದನಗಳನ್ನ ಅದಾರಿ? ಇಲ್ರಿ, ದನಗಳ ತಗೋಬೇಕಂದ್ರಿ ಅವರು ಇಬ್ಬರೇ ಇರ್ತಾರಲ್ರಿ, ಅದಕ್ಕೆ ಮಾಡೋರು ಯಾರು ಇಲ್ರಿ. ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ದಿನ ರೀ, ನಮ್ಮದು ರಿಟೈರ್ಮೆಂಟ್ ಆಗೋ ಮಟ್ಟ ಅಷ್ಟೇ ಇರ್ತೇವ್ರಿ ಅಲ್ಲಿ. ನಮ್ಮ ಮನೆಯವ್ರದ್ದು ಅವ್ರದ್ದು ಆಯ್ತಂದ್ರೆ ಈ ಕಡೆನ ಬರ್ತಾವ್ರಿ. ಆರ್ಮಿ ಹೋಗ್ಯಾರ್ರಿ ಅವರು ಆರ್ಮಿ ಹೋಗ್ಯಾರಲ್ಲ, ಅದಕ್ಕಾಗಿ ಅವ್ರು ಅಲ್ಲೇ ಇರ್ತಾರೆ. ಈಗ ಸೂಟಿ ಕೊಟ್ಟಿದ್ರಿ, ಅದಕ್ಕೆ ಬಂದಿದ್ದು ರೀ ಅಕ್ಕ. ನಿಮ್ಮ ಹೆಸರು ಅಕ್ಕ? ನನ್ನ ಹೆಸರು ರೀ, ನನ್ನ ಹೆಸರು ಪ್ರೀತಿ ರೀ. ನನ್ನ ಹೆಸರು ರೀ ಅಕ್ಕ, ನನ್ನ ಹೆಸರು ಪ್ರೀತಿ ರೀ. ನಿಮ್ಮ ಹೆಸರು ರೀ? ನನ್ನ ಹೆಸರು ಅಕ್ಕ ಮೀನಾ ರೀ. ಇಲ್ಲ ರೀ, ಎಲ್ಲರೂ ಮೀನಾಕ್ಷಿ ರೀ, ಎಲ್ಲರೂ ಮೀನಾ ಮೀನಾ ಅಂತ ಕರಿತಾರಲ್ರಿ, ನನಗೂ ಹಂಗೆ ಬಂದ್ಬಿಡ್ತೈತ್ರಿ ಅಕ್ಕ. ನೀವೇನು ಕೆಲಸ ಮಾಡ್ತೀರಿ? ಅಯ್ಯೋ ಇಲ್ರಿ, ಇವಾಗ ಏನಿಲ್ರಿ ಅಕ್ಕ, ಮನೆಯಾಗೆ ಇರ್ತೀನಿ ರೀ. ನೀವು ರೀ ಅಕ್ಕ? ಅಯ್ಯೋ ನಾನು ಜಾಬ್ ಮಾಡ್ತೇನೆ ರೀ, ಬ್ಯಾಂಕ್ನಾಗ ಜಾಬ್ ಮಾಡ್ತೀನಿ. ಅಲ್ಲೇ ಮತ್ತು ಸುಮ್ಮನೆ ಮನ್ಯಾಗಾರ ಕುಂತ ಏನು ಮಾಡೋದು, ಹಾಗಾಗಿ ಬ್ಯಾಂಕ್ನಾಗ ಮಾಡ್ತೀನಿ ರೀ. ಅಯ್ಯೋ ಎಷ್ಟು ತಿಂಗಳು ಅಕ್ಕ ಇವಾಗ? ನನಗೆ ರೀ ಇವಾಗ 8 ತಿಂಗಳು ಚಾಲು ಆಗೈತೆ ರೀ. ನಿಮಗೆ ಮಕ್ಳು ಎಷ್ಟು ಜನ ರೀ? ಅಯ್ಯೋ ನನಗೆ ಮಕ್ಕಳೇ ಇಲ್ಲ ರೀ, ನನಗೆ ಮಕ್ಕಳೇ ಆಗಿಲ್ಲ ರೀ. ನಾನು ತುಂಬಾ ಎಲ್ಲ ಡಾಕ್ಟರ್ಗೆಲ್ಲ ತೋರಿಸ್ದೆ, ಆದ್ರೆ ಮಕ್ಕಳೇ ಆಗಿಲ್ಲ. ಯಾರಾದರೂ ಬಸರಿತರು ನೋಡಿದ್ರೆ ನನಗೂ ಆಸೆ ಆಗುತ್ತೆ, ನನಗೂ ಮಕ್ಕಳಾಗಬೇಕಾಗಿತ್ತಲ್ಲ ಅಂತ ಹೇಳಿ. ಅಯ್ಯೋ ಹೌದಾ ಅಕ್ಕ, ಸಾರಿ ಅಕ್ಕ, ನಾನು ನಿಮ್ಮನ್ನ ಕೇಳಿ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಅಲ್ಲ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಆ ದೇವರು ನಿಮಗೂ ಒಂದು ಮಗುನ ಕೊಟ್ಟೇ ಕೊಡ್ತಾನೆ, ಏನು ಬೇಜಾರು ಮಾಡ್ಕೋಬೇಡಿ. ಕೊಡೋದಾಗಿದ್ರೆ ಇಷ್ಟೊತ್ತಿಗೆ ಕೊಡ್ತಿದ್ದ ಅಕ್ಕ, ಆದರೆ ನಾನು ಕೊಡೋ ಮನಸ್ಸಿಲ್ಲ ಅನ್ಸುತ್ತೆ ಆ ದೇವ್ರಿಗೆ. ಮದುವೆ ಆಗಿ 15 ವರ್ಷ ಆಯಿತು, ಇನ್ನೂ ಒಂದು ಮಗುನೂ ಆಗಿಲ್ಲ. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿತ್ತು ಅಂತ ಹೇಳಿ ಅಷ್ಟು ನನ್ನ ವಯಸ್ಸು ಕಾಣಲ್ಲ ಅಷ್ಟೇ. ನಾನೇನಾದರೂ ಲೇಟ್ ಮಾಡಿ ಮದುವೆ ಆಗಿದ್ರೆ ಈಗ ಮಕ್ಕಳಾಗಲಿಲ್ಲ ಅಂದರೆ ಎಷ್ಟೆಲ್ಲ ಅನಗಿಸ್ತಾರೆ ಗೊತ್ತಾ ಅಕ್ಕ. ಎಲ್ಲರೂ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಸಿಟಿಲೆಲ್ಲ ಹಾಗನ್ಸಲ್ಲ, ಹಳ್ಳಿಲೆಲ್ಲ ಹಾಗನ್ಸುತ್ತೆ.